ನಿನ್ನೆ ಒಂದು ದಿನದ ಮಳೆಗೆ 10 ಜನರ ಸಾವಾಗಿದೆ. ನೂರಾರು ವಾಹನಗಳು ಜಖಮಾಗಿವೆ. ನೂರಾರು ಮರಗಳು ನೆಲಕಚ್ಚಿವೆ. ಸಾಕಷ್ಟು ಅನಾಹುತಗಳಾಗಿವೆ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು, ಸಿಟ್ಟು, ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಾಗಿಯೇ ನಾಳೆ ಬೆಂಗಳೂರು ಉಸ್ತುವಾರಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನಗರ ಪ್ರದಕ್ಷಿಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಮಳೆಗೆ ಸಂಬಂಧಪಟ್ಟಂತಹ ಅನಾಹುತಗಳ ಸುದ್ದಿಯಾದರೆ ಹೆಸರಿಗಷ್ಟೇ ಗ್ರೇಟರ್ ಬೆಂಗಳೂರು, ಆದರೆ ನಯಾ ಪೈಸೆ ಕೆಲಸಗಳಾಗ್ತಿಲ್ಲ ಅನ್ನೋದಕ್ಕೆ ಜಿಬಿಎ ಅಧಿಕಾರಿಗಳಿಗಿಂತ ಬೇರೊಬ್ರು ಎಕ್ಸಾಂಪಲ್ ಬೇಕಿಲ್ಲ. ಯಾಕೆ ಗೊತ್ತಾ? ನಿನ್ನೆ ಬೆಂಗಳೂರಲ್ಲಿ ಮಳೆಯಿಂದ ಆದ ಹಾನಿಯ ಬಗ್ಗೆ ಮಾಧ್ಯಮಗಳು, ಪತ್ರಿಕೆಗಳಿಗೆ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಎದುರು ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ತೆರವು ಕಾರ್ಯಾಚರಣೆಯಲ್ಲೂ ಬರೀ ಗಂಡಾಗುಂಡಿಯಾಗಿದೆ. ಜಿಬಿಎ ಗಂಡಾಗುಂಡಿ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಲೆಕ್ಕ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಜಿಬಿಎ ಬೆಳಗ್ಗೆ ಕೊಟ್ಟಂತಹ ಲೆಕ್ಕ ನೋಡಿದ್ರೆ 70 ನೆಲಕಚ್ಚಿದ ಮರಗಳು ಅಂತ ಹೇಳಿ. ಆದರೆ ಸಂಜೆ ಸಿಎಂ ಸಿದ್ದರಾಮಯ್ಯರಿಗೆ ಅವರು ಕೊಟ್ಟಂತಹ ಲೆಕ್ಕ 250 ಮರಗಳು ನೆಲಕಚ್ಚಿವೆ ಅಂತ ಹೇಳಿ. ಅದೇ ರೀತಿಯಾಗಿ ನೆಲಕಚ್ಚಿದ ಕೊಂಬೆಗಳ ಲೆಕ್ಕವನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ 131 ಮರಗಳು ಅಷ್ಟೇ, ಕೊಂಬೆಗಳು ಅಷ್ಟೇ ಅಂತ ಹೇಳಿದ್ದಾರೆ. ಆದರೆ ಸಂಜೆ ವೇಳೆಗೆ 200ಕ್ಕೂ ಹೆಚ್ಚಿನ ಕೊಂಬೆಗಳು ನೆಲಕಚ್ಚಿವೆ ಅನ್ನುವ ಲೆಕ್ಕವನ್ನ ಕೊಟ್ಟಿದ್ದಾರೆ. ತೆರವು ಮಾಡಿದಂತಹ ಮರಗಳ ಸಂಖ್ಯೆ 128 ಅಂತ ಹೇಳಿದ್ರೆ, ಸಂಜೆಯ ವೇಳೆಗೆ 300ಕ್ಕಿಂತಲೂ ಹೆಚ್ಚಿನ ಮರಗಳನ್ನ ನಾವು ತೆರವುಗೊಳಿಸಿದ್ದೀವಿ ಅನ್ನುವಂತಹ ಲೆಕ್ಕವನ್ನ ಕೊಟ್ಟಿದ್ದಾರೆ. ಬೆಳಗಿನ ಲೆಕ್ಕ ಹಾಗೆಯೇ ಸಂಜೆಯ ಲೆಕ್ಕವನ್ನ ಕೂಡ ನೀವು ನೋಡಿದ್ರೆ ಈ ವ್ಯತ್ಯಾಸಗಳು ಏನು ಅನ್ನೋದು ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಜಿಬಿಎ ಅಧಿಕಾರಿಗಳ ಗಂಡಾಗುಂಡಿ ಇಷ್ಟಕ್ಕೆ ಮುಗಿಲಿಲ್ಲ. ಸಿಎಂ ಡಿಸಿಎಂ ಅವರ ಮುಂದೆ ಮರಗಳನ್ನೆಲ್ಲ ತೆರವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಬೆಂಗಳೂರಿನ ಬಹುತೇಕ ಎಲ್ಲಾ ರಸ್ತೆಗಳಲ್ಲೂ ಈಗಲೂ ಮರಗಳು ಹಾಗೇ ಉಳಿದಿವೆ. ರಸ್ತೆ ಪಕ್ಕಕ್ಕೆ, ಫುಟ್ಪಾತ್ ಮೇಲೆ ಮರದ ರಾಶಿಗಳು ಈಗಲೂ ಹಾಗೇ ಬಿದ್ದಿವೆ. ನಿನ್ನೆ ಸುರಿದ ಮಳೆಗೆ ಮುಖ್ಯಮಂತ್ರಿಗಳ ಮನೆ ಮುಂದೆಯೂ ರಸ್ತೆ ಹಾಳಾಗಿದೆ. ಸಿಎಂ ನಿವಾಸ, ಕಾವೇರಿ, ಗೃಹ ಕಚೇರಿ ಬಳಿಯೂ ಮರಗಳು ನೆಲಕ್ಕುರುಳಿವೆ. ಸಿಎಂ ನಿವಾಸ ಕಾವೇರಿ ಕಾಂಪೌಂಡ್ ಮೇಲೆಯೇ ಕೊಂಬೆಗಳು, ಗಾಲ್ಫ್ ಕೋರ್ಸ್ ಅಲ್ಲಿರುವ ಬೃಹತ್ ಗಾತ್ರದ ಕಬ್ಬಿಣದ ಕಂಬಗಳೂ ಸಹ ಬಿದ್ದಿವೆ. ಸಿಎಂ ಮನೆ ಇರುವ ಕುಮಾರಕೃಪಾ ರಸ್ತೆ ಬಂದ್ ಮಾಡಿ ಮರಗಳು, ಕೊಂಬೆಗಳನ್ನು ತೆರವು ಮಾಡಿದ್ದಾರೆ. ಆದರೆ ಗಾಲ್ಫ್ ಕ್ಲಬ್ನ ಕಬ್ಬಿಣದ ಪಿಲ್ಲರ್ ಮಾತ್ರ ತೆರವು ಮಾಡಿಲ್ಲ. ಅದೇ ರೀತಿಯಾಗಿ 3 ವರ್ಷಗಳ ಹಿಂದೆ ವಿಧಾನಸೌಧದ ಕೂಗಳತೆ ದೂರದ ಕೆಆರ್ ಸರ್ಕಲ್ನ ಅಂಡರ್ ಪಾಸ್ಗೆ ನೀರು ನುಗ್ಗಿತ್ತು. ಆಗ ಇನ್ಫೋಸಿಸ್ ಉದ್ಯೋಗಿ ಭಾನುರೇಖಾ ಅನ್ನೋರ ಕಾರು ಮುಳುಗಿ ಅವರು ಸಾವನ್ನಪ್ಪಿದ್ರು. ಆಮೇಲೆ ಹೈಕೋರ್ಟ್ ಮುಂದೆ ಅಂಡರ್ ಪಾಸ್ ಅಲ್ಲಿ ನೀರು ನಿಲ್ಲದ ಹಾಗೆ ಬೂಮ್ ಬ್ಯಾರಿಯರ್ಗಳನ್ನ ಹಾಕ್ತೀವಿ, ಸೈರನ್ಗಳನ್ನ ಹಾಕ್ತೀವಿ ಅಂತ ಹೇಳಿದ್ರು. ಆದ್ರೆ ನಿನ್ನೆ ಸುರಿದ ಮಳೆಗೆ ಮತ್ತೆ ಇದೇ ಅಂಡರ್ ಪಾಸ್ ಮುಳುಗಿ ಹೋಗಿತ್ತು. ಅದೃಷ್ಟಕ್ಕೆ ಯಾವ ವಾಹನ ಸವಾರರು ಸಿಕ್ಕಾಕೊಂಡಿರಲಿಲ್ಲ. ಇವತ್ತು ನೋಡಿದ್ರೆ ಮೋಟಾರ್ಗಳನ್ನ ಹಾಕಿ ನೀರನ್ನ ರಸ್ತೆಗೆ ಬಿಡ್ತಿದ್ದಾರೆ. ಅಂಡರ್ ಪಾಸ್ನ ಎರಡೂ ಬದಿ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಮರಗಳು ಧರೆಗುರುಳಿವೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಮಿನಿಸ್ಟರ್ಸ್ ಕ್ವಾರ್ಟರ್ಸ್ನಲ್ಲಿ ಮರ ಬಿದ್ದಿದೆ. ಇದರಿಂದ ಶಾಸಕ ಅಶೋಕ್ ಪಟ್ಟಣ್ ಅವರ ಸರ್ಕಾರಿ ಕಾರು ಜಖಂಗೊಂಡಿದೆ. ದುರಂತ ಅಂದ್ರೆ ಶಾಸಕರ ಕಾರಿನ ಮೇಲೆ ಬಿದ್ದ ಮರಾನೂ ತೆರವು ಮಾಡಿರಲಿಲ್ಲ. ಇನ್ನು ರಾಜ್ಯ ರಾಜಕೀಯದಲ್ಲಿ ಆಗ್ತಿರೋ ಕುರ್ಚಿ ಕಚ್ಚಾಟಕ್ಕೆ ಮೇ 2ನೇ ವಾರದಲ್ಲಿ ಇತಿಶ್ರೀ ಹಾಡ್ತಾರೆ. ಮೇ 15ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಇದೇ ಫೈನಲ್ ಡೇಟ್ ಹೀಗಂತ ಡಿಕೆ ಶಿವಕುಮಾರ್ ಆಪ್ತರು ಹೇಳ್ತಿದ್ರು. ಆದ್ರೆ ಸಿಎಂ ಬದಲಾವಣೆ ವಿಚಾರ ಸದ್ಯಕ್ಕಂತೂ ಇಲ್ಲ ಅಂತ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಂದೇಶ ಕೊಟ್ಟಿದ್ದಾರೆ. ದಲಿತ ಸಿಎಂ ಚರ್ಚೆಗೂ ಬ್ರೇಕ್ ಹಾಕಿದ್ದಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಸಿಎಂ ಬದಲಾವಣೆ ಮಾತು ಕೇಳುತ್ತಲೇ ದಲಿತ ಸಿಎಂ ದಾಳ ಉರುಳಿಸಿದ್ರು ಸಿದ್ದರಾಮಯ್ಯ ಆಪ್ತರು. ದಿಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಒತ್ತಡನೂ ಹೇರಿದ್ರು. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಆಗಲಿ ಅನ್ನುವ ಹೊಸ ದಾಳನೂ ಉರುಳಿಸಿದ್ರು. ಅದಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಇತಿಶ್ರೀ ಹಾಡಿದ್ದಾರೆ. ತೀರ್ಮಾನ ಮಾಡುತ್ತೆ, ಅದನ್ನ ನಾವೆಲ್ಲ ಶಿಸ್ತಿನ ಸಿಪಾಯಿಗಳ ತರ ಒಪ್ಕೊಳ್ತೀವಪ್ಪ. ಇದ್ರ ಮೇಲೆ ನಾವು ಇನ್ನೇನು ಹೇಳಕ್, ನೀವು 10 ಸತಿ ಕೇಳಿದ್ರು ಅಷ್ಟೇ, 100 ಸಾರಿ ಕೇಳಿದ್ರು ಅಷ್ಟೇ. ಅವರ ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಇವರು ಕೂಡ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನ ಇರ್ತಕ್ಕಂಥ ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದು, ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ಒಂದು ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ
ಸೋನಿಯಾ ಗಾಂಧಿ ಅವರು ತೆಗೆದು